ಓಕೆ, ಈ ಒಂದು ವಿಡಿಯೋದಲ್ಲಿ ಮುಗಲ್ಸ್ ಬಗ್ಗೆ ನೋಡೋಣ. ಇವರು ಟೈಮು 1526ಇಂದ 1857ವರೆಗೂ ಆಲ್ಮೋಸ್ಟ್ ಒಂದು 330 ವರ್ಷ ರೂಲ್ ಮಾಡಿದ್ದಾರೆ. ಇವರು ಟರ್ಕಿಷ್ ಅಲ್ಲಿರ್ತಕ್ಕಂಥ ಚುಕ್ತಾಯ್ ರೇಸಿಗೆ ಸೇರಿದವರು. ಚುಕ್ತಾಯ್ ಟರ್ಕಿಷ್ ರೇಸ್. ಮೊದಲನೇವನು ಬಾಬರು, ನಮ್ಗೆ ಗೊತ್ತು. ಹಿಂದೆನೇ ನೋಡಿದ್ವಿ ನಾವು. ಫಸ್ಟ್ ಬ್ಯಾಟಲ್ ಆಫ್ ಪಾಣಿಪತ್ತು 1526 ಅಲ್ಲಿ ನಡೀತು. ಸಿಕಂದರ್ ಲೋಧಿ ಮತ್ತು ಇವನ ನಡುವೆ. ಇವನು ಸಿಕಂದರ್ ಲೋಧಿನ ತೆಗೆದ್ಬಿಟ್ಟು ಅಧಿಕಾರಕ್ಕೆ ಬರ್ತಾನೆ. ಇವನು ಕೆಲವೊಂದಿಷ್ಟು ಟೆಕ್ನಿಕ್ ಯೂಸ್ ಮಾಡ್ತಿರ್ತಾನೆ. ಅದು ನೋಡಿ, ರೂಮಿ ಅಂತಂದರೆ ವಾರ್ಫೇರ್ ಟೆಕ್ನಿಕ್ಕು, ತುಲುಕ್ಮಾ ಅಂದರೆ ಆರ್ಟಿಲರೀಸ್. ಓಕೆನಾ? ಇವೆರಡು ವರ್ಡ್ ನೀವು ನೆನ್ಪಿಡಬೇಕು. ತುಜುಕ್-ಇ ಬಾಬರಿ ಅನ್ನೋದು ಟರ್ಕಿಷ್ ಲ್ಯಾಂಗ್ವೇಜಲ್ಲಿದೆ. ಇದು ಸೆಲ್ಫ್ ಆಟೋಬಯೋಗ್ರಫಿ. ಇದು ಆಟೋಬಯೋಗ್ರಫಿ ಅಂದರೆ ತಾನೇ ಬರ್ಕೊಳ್ಳೋದು. ಬಯೋಗ್ರಫಿ ಅಂದರೆ ಬೇರೆಯವ್ರು ಬರೆಯೋದು. ಸೊ ತುಜುಕಿ ಬಾಬರಿ ಟರ್ಕಿಷಲ್ಲಿ ಆಟೋಬಯೋಗ್ರಫಿ. ಇವ್ನು ನೆಕ್ಸ್ಟ್ ಬರೋನು ಇವನ ಮಗ ಹುಮಾಯೂನು 1530. ಆಯಿತಾ? ಬ್ಯಾಟಲ್ ಆಫ್ ಚೌಸಿಯಾ ಆ್ಯಂಡ್ ಕನೌಜ್ ಇವನು ಭಾಗವಹಿಸ್ತಾನೆ 1540. ಯಾರ ವಿರುದ್ಧ ಅಂದರೆ ಶೇರ್ ಶಾ ವಿರುದ್ಧ. ಆಮೇಲೆ ಚುನಾರ್ನ ಗೇಟ್ ವೇ ಆಫ್ ಈಸ್ಟರ್ನ್ ಇಂಡಿಯಾ ಅಂತ ಕರಿತೀವಿ. ಇವನ ಟೈಮಲ್ಲಿ ಅದು ಸ್ವಲ್ಪ ಡೆವಲಪ್ಮೆಂಟ್ ಆಗುತ್ತೆ. ಹುಮಾಯೂನ್ ಇದು ಪರ್ಷಿಯನ್ ಲ್ಯಾಂಗ್ವೇಜಲ್ಲಿದೆ ನೋಡಿ. ಒಬ್ಬೊಬ್ರದ್ದು ಒಂದೊಂದು ಲ್ಯಾಂಗ್ವೇಜಲ್ಲಿ. ಇಂದು ಪರ್ಷಿಯನ್ ಲ್ಯಾಂಗ್ವೇಜಲ್ಲಿದೆ. ಬರೆದವರು ಗುಲ್ಬದನ್ ಬೇಗಮ್ ಅಂಥೇಳಿ ಇವನ ಸಿಸ್ಟರು. ಇವನು ನೆಕ್ಸ್ಟ್ ಬರೋನು ಅಕ್ಬರು. ಇಲ್ಲಿ ಸ್ವಲ್ಪ ಶೇರ್ ಸೂರಿ ಬರ್ತಾನೆ. ಅದನ್ನು ನಾವು ನೆಕ್ಸ್ಟ್ ನೋಡೋಣ. ಅಂದರೆ ನಿಮಗೆ ಗೊತ್ತಿರುತ್ತೆ, ಹುಮಾಯೂನ್ನ ಶೇರ್ ಸೂರಿ ಸೋಲಿಸ್ಬಿಟ್ಟು ಅಲ್ಲಿ ಆಡಳಿತಕ್ಕೆ ಬರ್ತಾನೆ. ಅವನಾದಮೇಲೆ ಹುಮಾಯೂನ್ ನಂತರದಲ್ಲಿ ಶೇರ್ ಶಾ ಇರ್ತಾನೆ. ಅವನ್ನ ಸೋಲಿಸ್ಬಿಟ್ಟು ನೆಕ್ಸ್ಟು ಅಕ್ಬರು ಆಳ್ವಿಕೆಗೆ ಬರ್ತಾನೆ. ಅದೆಲ್ಲ ನಾವು ನೋಡಿದ್ವಿ. ನೋಡಿ, ಇವನ ಹಳೆ ಹೆಸರು ಮೊಹಮ್ಮದ್ ಜಲಾಲುದ್ದೀನ್ ಅಂತೇಳಿ ಅಕ್ಬರ್ದು. ಇವನ್ ಕಮಾಂಡ್ರು ಬೈರಾಮ್ ಸಿಂಗು. ಆಯಿತಾ? ಸೆಕೆಂಡ್ ಬ್ಯಾಟಲ್ ಆಫ್ ಪಾಣಿಪತ್ತು ಇವನ್ ಟೈಮಲ್ಲಿ ನಡೆಯುತ್ತೆ ವರ್ಸಸ್ ರಾಣಾ ವಿಕ್ರಮ್ಜಿತ. ಇದು ನಿಮ್ಗೆ ಗೊತ್ತಿರುತ್ತೆ. ಇವನು ಕೆಲವು ಸಮಯಗಳ ಕಾಲ ಹೊರಗಡೆ ಹೋದಾಗ ಹೇಮು ಅನ್ನೋನು ಬಂದು ಆಳ್ವಿಕೆ ಶುರು ಮಾಡ್ಕೊಂಡಿರ್ತಾನೆ. ಆದರೆ ಅಟ್ಯಾಕ್ ಮಾಡಿ ನಾನು ಆಡಳಿತಕ್ಕೆ ಬರಬೇಕು ಅಂತ ಅವ್ನು ಪ್ಲ್ಯಾನ್ ಮಾಡಿರ್ತಾನೆ. ಮತ್ತು ಇವನು ಅಲ್ಲಿ ಹೋಗಿ ಸೈನ್ಯ ತಗೊಂಡು ಯುದ್ಧ ಮಾಡಿಬಿಟ್ಟು ಪಾಣಿಪತ್ ಜಾಗದಲ್ಲಿ ಹೇಮುನ ಸೋಲಿಸ್ತಾನೆ. ಹೇಮು ಅನ್ನೋನು ರಾಜನ ಹೆಸರು ರಾಣಾ ವಿಕ್ರಮಜಿತ್ ಅಂತೇಳಿ. ಓಕೆನಾ? ಇದು ಸೆಕೆಂಡ್ ಬ್ಯಾಟಲ್ ಆಫ್ ಪಾಣಿಪತ್ತು. ಇವನು ಬಹದ್ದೂರ್ ಶಾಹೀಸ್ನ ಸೋಲಿಸ್ತಾನೆ. ಆ್ಯಂಡ್ ಈ ಗೆಲುವಿನ ನೆನಪಿಗಾಗಿ ಬುಲಂದ್ ದರ್ವಾಜಾನ ಕಟ್ತಾನೆ 1572 ಆಗ್ರಾದಲ್ಲಿ. ಆಯಿತಾ? ಕಮಾಂಡರ್ ರಾಜ ಮಾನ್ ಸಿಂಗು ಡಿಫೀಟೆಡ್ ರಾಣಾ ಪ್ರತಾಪ್ ಆಫ್ ಮೇವಾರ್ ಇನ್ ಬ್ಯಾಟಲ್. ನೋಡಿ, ಈಗ ಮೇವಾರ್ ನಾವು ಹಿಂದೆನೂ ನೋಡಿದ್ವಿ. ಅಲ್ಲಿ ರಾಜ ರಾಣಾ ಪ್ರತಾಪ್ ಇರ್ತಾನೆ. ಅವನನ್ನು ಸೋಲ್ಸೋಕ್ಕೆ ರಾಣಾ ಮಾನ್ ಸಿಂಗ್ ಅಂಥೇಳಿ ಇವನು ಅಕ್ಬರ್ನ ಕಮಾಂಡ್ರು. ಇವನು ಹೋಗ್ಬಿಟ್ಟು ಅವನನ್ನು ಸೋಲಿಸ್ತಾನೆ. ಇಲ್ಲಿ ರಾಣಾ ಪ್ರತಾಪನ ಕುದುರೆ ಹೆಸರು ಇಂಪಾರ್ಟೆಂಟು, ಚೇತಕ್ ಅಂತೇಳಿ. ಓಕೆನಾ? ಇದು ಬ್ಯಾಟಲ್ ಆಫ್ ಹಾಲ್ದಿಗಟ್ಟಿ. ಕೇಳ್ಬೋದು, ಬ್ಯಾಟಲ್ ಆಫ್ ಹಾಲ್ದಿಗಟ್ಟಿ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ 1575. ನೀವು ಹಿಂದೆನೇ ಹೇಳ್ದಂಗೆ ನೀವು ಇಂಥ ಇಂಪಾರ್ಟೆಂಟ್ ಬ್ಯಾಟಲ್ಸ್ನೆಲ್ಲ ಒಂದು ಸಪ್ರೇಟ್ ಪೇಜಲ್ಲಿ ಬರ್ಕೋಬೇಕು. ಇವನ್ ಟೈಮಲ್ಲಿ ಇದ್ದಂಥ ಸೂಫಿ ಸೈಂಟು ಶೇಖ್ ಸಲೀಂ ಚಿಸ್ತಿ. ಇವನ್ನ ಸಿಕಂದರಾಬಾದಲ್ಲಿ ಬರಿ ಮಾಡಿದ್ದಾರೆ. ನೆಕ್ಸ್ಟ್ ಬರೋನು ಜಹಾಂಗೀರು. ಮೊಹಮ್ಮದ್ ನೂರುದ್ದೀನ್ ಸಲೀಂ ಇವನು ಹಳೆ ಹೆಸರು. ಇವನು ಗೋಲ್ಡನ್ ಬೆಲ್ ಹಾಕ್ಸ್ತಾನೆ. ಅಂದರೆ ನ್ಯಾಯದ ಬೆಲ್ ಅಂತ ಇದು. ಅದನ್ನು ಯಾರು ಬಂದು ಗಂಟೆ ಹೊಡೆದ್ರು, ನ್ಯಾಯ ಕೇಳಿದ್ರು ನ್ಯಾಯ ಕೊಡುತ್ತೀನಿ ಅನ್ನೋ ಒಂದು ಕಾನ್ಸೆಪ್ಟು. ಇವನ್ ಟೈಮಲ್ಲಿ ಮೊಘಲ್ಸು ಕಂದಹಾರ್ನ ಕಳ್ಕೊತಾರೆ. ಮೆಹರುನ್ನೀಸಾ ಇವನ ಏನು ವೈಫ್ ಹೆಸರು. ಇವನು ಅವಳಿಗೋಸ್ಕರ ನೂರ್-ಇ-ಮಹಲ್ ಇನ್ನು ಮೆಹರುನ್ನೀಸಾಗಿ ಇದ್ದಿದ್ದಂತಹ ಬಿರುದುಗಳಿದು ನೂರ್-ಇ-ಮಹಲ್ ಅಂತೇಳಿ ಅಥವಾ ಬೇಗಂ ಸಾಹಿಬ ಅಂತ ಕರಿತಾ ಇರ್ತಾರೆ. ಯಾಕಂದರೆ ಈ ಜಹಾಂಗೀರ್ನ ಬದಲಾಗಿ ಇವಳೇ ಆಳ್ವಿಕೆ ಮಾಡ್ತಾ ಇರ್ತಾಳೆ ಹೆಚ್ಚಾಗಿ. ಹಂಗಾಗಿ ಬೇಗಂ ಸಾಹಿಬ ಅಂತೇಳಿ ಅವಳನ್ನ ಕರಿತಾ ಇರ್ತಾರೆ. ಇಲ್ಲೂ ಒಂದು ನಡೆಯುತ್ತೆ. ಈ ಪ್ರತಿಯೊಂದರಲ್ಲೂ ಈಗ ಹುಮಾಯೂನ್ ಟೈಮಲ್ಲಿ ಶೇರ್ ಶಾ ಬರ್ತಾನೆ. ಅಕ್ಬರ್ ಟೈಮಲ್ಲಿ ಹೇಮು ಬರ್ತಾನೆ. ಹಂಗೆ ಒಂದು ಜಹಾಂಗೀರ್ ಟೈಮಲ್ಲಿ ಇವನೊಬ್ಬ ಮೊಹಬ್ಬತ್ ಖಾನ್ ಅಂತೇಳಿ ಇವನೊಂದು 100 ದಿವಸ ರೂಲ್ ಮಾಡ್ತಾನೆ. ಅಂದರೆ ಇವನು ಕ್ಯಾಪಿಟಲ್ ಸಿಟಿ ಬಿಟ್ಟು ಎಲ್ಲ ಬೇರೆ ಕಡೆಗೆ ಹೋಗಿರ್ತಾನೆ ಜಹಾಂಗೀರ್. ಆ ಟೈಮಲ್ಲಿ ಅವನು ಬಂದು ಆಳ್ವಿಕೆ ಮಾಡ್ತಾ ಇರ್ತಾನೆ. ನೆಕ್ಸ್ಟು ಇವಂದು ತುಜುಕಿ ಜಹಾಂಗೀರಿ ಅಂತೇಳಿ. ಇದು ಪರ್ಷಿಯನ್ ಲ್ಯಾಂಗ್ವೇಜಲ್ಲಿದೆ. ಇದು ಸೆಲ್ಫ್ ಅವನೇ ಬರ್ಕೊಂಡಿರೋದು.
ನೆಕ್ಸ್ಟ್ ಶಹಜಹಾನ್ ಹೆಸರು ಖುರ್ರಮ್ ಅಂತೇಳಿ. 1629 ಇವನ್ ಟೈಮಲ್ಲಿ ಫೆಮೈನ್ ಬರುತ್ತೆ, ಭೀಕರ ಬರಗಾಲ. ಆಮೇಲೆ ಕೆಲವೊಂದಿಷ್ಟು ಟ್ರೇಡರ್ಸ್ ನೀವು ನೋಡಿದ್ರೆ ಪೀಟರ್ ಮುಂಡೆ, ಬರ್ನಿಯರು, ಟ್ರಾವೆರ್ನಿಯರು ಇವರೆಲ್ಲರೂ ಕೂಡ ಟ್ರಾವೆಲರ್ಸು. ಟ್ರೇಡರ್ಸ್ ಅಲ್ಲ, ಟ್ರಾವೆಲರ್ಸ್. ಸ್ವಲ್ಪ ಸರಿಯಾಗಿ ಬರ್ಕೊಂಬಿಡ್ರಿ. ಟ್ರಾವೆಲರ್ಸ್ ಇವರು, ಆಯಿತಾ. ಪೀಟರ್ ಮುಂಡೆ, ಬರ್ನಿಯರು, ಟ್ರಾವೆರ್ನಿಯರ್. ಇವನ ವೈಫ್ ಹೆಸರು ಮುಮ್ತಾಜ್ ಮಹಲ್, ನಮಗೆ ಗೊತ್ತು. ಅವಳ ಇನ್ನೊಂದು ಹೆಸರು ಅರ್ಜುಮಂದೋ ಬೇಗಮ್ ಅಂತೇಳಿ. ಇವನು ಡೆಕ್ಕನ್ ಪ್ಯಾಲೇಸಿನ ಬಳಕೆಗೆ ತರ್ತಾನೆ. ನೆಕ್ಸ್ಟು ನೋಡಿ ಇಲ್ಲಿ, ಇವನಿಗೆ ಮಕ್ಕಳು ತುಂಬ ಜನ ಇರ್ತಾರೆ. ಅದರಲ್ಲಿ ಈಗ ದಾರಾಷಿಕೋ ನಮಗೆ ಗೊತ್ತಿದ್ದಂಗೆ ದೊಡ್ಡವನು. ಆ್ಯಕ್ಚುಲಿ ಅವನಿಗೆ ಅಧಿಕಾರ ಹೋಗ್ಬೇಕಿರುತ್ತೆ, ಬಟ್ ಔರಂಗಜೇಬ್ಗೆ ತಾನು ಅಧಿಕಾರ ತಗೋಬೇಕು ಅಂತ ಇರುತ್ತೆ. ಇನ್ನು ಉಳಿದಂಗೆ ಶಾ ಶುಜಾ, ಮುರಾದ್ ಬಕ್ಷು, ಗೌನಾರ ಬೇಗಮು ಇವರೆಲ್ಲರೂ ಕೂಡ ಮಕ್ಕಳು. ಇಲ್ಲಿ ನೋಡಿ, ಇಲ್ಲಿ ಜಹನಾರ ಅನ್ನೋಳು ಮಗಳು, ಅವಳು ದಾರಾಷಿಕೋಗೆ ಸಪೋರ್ಟ್ ಮಾಡ್ತಿರ್ತಾಳೆ. ರೋಷ್ನಾರ ಬೇಗಮ್ ಅನ್ನೋಳು ಮಗಳು, ಅವಳು ಔರಂಗಜೇಬ್ಗೆ ಸಪೋರ್ಟ್ ಮಾಡ್ತಿರ್ತಾಳೆ. ಏನಕ್ಕೆ? ರಾಜ ಆಗಲಿಕ್ಕೆ. ಕೊನೆಗೆ ಅವ್ರನ್ನೆಲ್ಲರನ್ನೂ ಹಿಂದಕ್ಕೆ ಔರಂಗಜೇಬ ಆಡಳಿತಕ್ಕೆ ಬರ್ತಾನೆ. ಈ ಒಂದು ಇವ್ರ ನಡುವೆ ತಿಕ್ಕಾಟ ನಡೆಯುತ್ತಲ್ಲ, ಅದನ್ನು ಬರ್ನಿಯರು ಗ್ರೇಟ್ ವಾರ್ ಆಫ್ ಸಕ್ಸೆಷನ್ ಅಂಥೇಳಿ ಒಂದು ಲೇಖನ ಬರೀತಾನೆ. ನೆಕ್ಸ್ಟ್ ಬರೋನು ಔರಂಗಜೇಬು, ಆಬ್ವಿಯಸ್ಲಿ ನಮಗೆ ಗೊತ್ತಿರೋದು. ಇವನ ಕಾಲದ ಒಂದು ಕ್ರಾನಿಕಲ್ಸ್ ಅಂದರೆ ಅವ್ನು ಬೆಳಗಿನ ಸಂಜೆವರೆಗೂ ಏನು ಮಾಡ್ತಿದ್ದ ಆ ಥರ ಕಥೆನ ಕಾಫಿ ಖಾನ್ ಅನ್ನೋನು ಬರೀತಾನೆ. ಅದರ ಹೆಸರು ಮುಂತಕಬ್ ಉಲ್ ಲಬಬ್ ಅಂತೇಳಿ. ಓಕೆನಾ. ಜಾಟ್ ಲೀಡರು ಗೋಕುಲ್ ದಾಸು ಮತ್ತು ರಜಪೂತ್ ಲೀಡರ್ ದುರ್ಗಾದಾಸು, ಅದ್ರ ಜೊತೆ ಸಿಖ್ಸ್ ನಮಗೆ ಗೊತ್ತು. ಅವರೆಲ್ಲರೂ ಕೂಡ ಇವನ ವಿರುದ್ಧ ದಂಗೆ ಎದ್ದಿರ್ತಾರೆ. ಆಮೇಲೆ ಇವನು ಅವರೆಲ್ಲರನ್ನ ಸಪ್ರೆಸ್ ಮಾಡ್ಕೊಂಡು ಆಡಳಿತ ಮಾಡಬೇಕಾಗಿರುತ್ತೆ. ಸ್ವಲ್ಪ ಕಷ್ಟಕರವಾದಂಥ ಈ ಒಂದು ಇದು ನಡೀತಾ ಇರುತ್ತೆ ಆಡಳಿತದ ಸಮಯ. ನಿಮಗೆ ಜಹಾಂಗೀರು ನಾವು ನೋಡಿದ್ವಲ್ಲ, ಅವನಿಗೂ ಮತ್ತು 5th ಸಿಖ್ ಗುರು ಆಗಿದ್ದಂಥ ಅರ್ಜುನ್ ಸಿಂಗ್ಗೂ ಕ್ಲಾಶಸ್ ಇರುತ್ತೆ. ಈ ಸಿಖ್ಸ್ ಮತ್ತು ಮುಘಲ್ಸ್ಗೆ ಇನ್ನಿಂದನೂ ಕ್ಲಾಶಸ್ ನಡೀತಾನೆ ಇರುತ್ತೆ. ಜಹಾಂಗೀರು ಅರ್ಜುನ್ ಸಿಂಗ್ ಅವ್ರನ್ನ ಮಣಿಸಿರ್ತಾನೆ. ಅದೇ ರೀತಿ ಔರಂಗಜೇಬು ಕೂಡ 9th ಗುರು ಆದಂಥ ತೇಗ್ ಬಹದ್ದೂರ್ನ ಸಂಹಾರ ಮಾಡಿರ್ತಾನೆ. ಆ ಥರ ಅದು ಈ ಸಿಖ್ಸ್ ಮತ್ತು ಮುಘಲ್ಸ್ ನಡುವೆ ಒಂದು ವೈಡ್ ಗ್ಯಾಪ್ ಕ್ರಿಯೇಟ್ ಆಗೋಕ್ಕೆ ಕಾರಣ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಮರಾಠರು ಕೂಡ ಮುಘಲ್ಸ್ ವಿರುದ್ಧ ಹೋರಾಡ್ತಾ ಇರ್ತಾರೆ. ಏನಾಗುತ್ತೆ ಅಂದರೆ ಔರಂಗಜೇಬ್ ಮಗ ಇರ್ತಾನಲ್ಲ, ಅವನು ತಪ್ಪಿಸ್ಕೊಂಡು ಅಂದರೆ ಅವ್ರ ಅಪ್ಪನಿಗೆ ಎದುರು ಮಾತಾಡ್ಬಿಟ್ಟು ಅವನ ಮಾತುಗಳನ್ನ ಧಿಕ್ಕರಿಸಿ ಅವನು ಫಸ್ಟು ತೇಗ್ ಬಹದ್ದೂರ್ ಹತ್ರ ಹೋಗ್ತಾನೆ. ಅವ್ರನ್ನ ಇವನು ಸೆದೆ ಬಡಿತಾನೆ. ಅಂದರೆ ಅವ್ರನ್ನ ಸೋಲಿಸ್ಬಿಟ್ಟು ಅವ್ರನ್ನ ಕೊನೆಗೆ ಕೊಲೆಗಳನ್ನು ಮಾಡ್ತಾನೆ. ಯಾರು? ಔರಂಗಜೇಬು. ಅವನು ಅಲ್ಲಿಂದ ನೆಕ್ಸ್ಟ್ ಏನು ಮಾಡ್ತಾನೆ, ಪ್ರಿನ್ಸ್ ಅಕ್ಬರು ಶಿವಾಜಿ ಮಗ ಸಂಭಾಜಿ ಹತ್ರಕ್ಕೆ ಹೋಗ್ತಾರೆ. ಅಲ್ಲಿ ಅವನು ಶೆಲ್ಟರ್ ಕೊಡ್ತಾನೆ ಸಂಭಾಜಿ. ಆ ಸಮಯಕ್ಕೆ ಮತ್ತೆ ಅವನ ಮೇಲೂ ಕೂಡ ಸಂಭಾಜಿಯವ್ರ ಮೇಲೂ ಕೂಡ ಔರಂಗಜೇಬ್ ಅಟ್ಯಾಕ್ ಮಾಡಿಬಿಟ್ಟು ಅವ್ರನ್ನೂ ಕಿಲ್ ಮಾಡ್ತಾನೆ. ಅದಾದಮೇಲೆ ಅವನು ಕಂಪ್ಲೀಟಾಗಿ ಮರಾಠರನ್ನ ರೂಟ್ ಔಟ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಜಿಂಜಿಯಿಂದ ಆಳ್ತಿದ್ದಂತಹ ಶಿವಾಜಿಯ 2nd ಮಗ ಇರ್ತಾನೆ ರಾಜಾರಾಮ್ ಅಂತೇಳಿ, ಅವ್ರನ್ನೂ ಕೂಡ ಅವನು ಕೊಲೆ ಮಾಡೋದು ನಾವಿಲ್ಲಿ ನೋಡ್ತೀವಿ. ಇದನ್ನು ಡೆಕ್ಕನ್ ಅಲ್ಸರ್ ಅಂತ ಕರಿಬೋದು. ಅಂದರೆ ಡೆಕ್ಕನಲ್ಲಿ ತುಂಬಾ ಸಮಸ್ಯೆಗಳಾಗ್ತಿರ್ತವೆ. ಆಮೇಲೆ ಇವನು ಬಂದು ಎಲ್ಲಿ ಉಳ್ಕೊತಾನೆ ಅಂದರೆ ದೌಲತಾಬಾದಲ್ಲಿ ಉಳ್ಕೊತಾನೆ. ಏನಕ್ಕೆ ಅಂದರೆ ಈ ಎಲ್ಲ ಕ್ಲಾಶಸ್ನು ಸಪ್ರೆಸ್ ಮಾಡೋಣ ಅಂತೇಳಿ, ಮರಾಠಸ್ನೆಲ್ಲ ಸದೆ ಬಡಿಯೋಣ ಅಂತೇಳಿ. ಬಟ್ ಅದೇ ಅವನಿಗೆ ತುಂಬಾ ಮಾರ್ಕ್ ಆಗುತ್ತೆ. ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತವೆ. ಡೆಲ್ಲಿಲಿ ಇತ್ಕೊಂಡು ಆಡಳಿತ ನೋಡ್ಕೊಳಕ್ಕಾಗಲ್ಲ. ಅಲ್ಲಿ ಇರುವಂಥವ್ರು ಇವನ ವಿರುದ್ಧ ಮಸಲತ್ ಮಾಡ್ತಾ ಇರ್ತಾರೆ. ಈ ಥರ ಏನಾರ ನಡೀತಾ ಇರುತ್ತೆ. ಇವನು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಗೆ ಟ್ರೇಡ್ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾನೆ. ಇದಿಷ್ಟು ಇಂಪಾರ್ಟೆಂಟು. ಔರಂಗಜೇಬ್ ಹೋದ್ಮೇಲೆ ನಮಗೆ ಗೊತ್ತಿರೋಂಗೆ ಮುಘಲ್ ಎಂಪೈರು ಡೌನ್ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಂಗಾಗಿ ನಾವು ಅಲ್ಲೇನು ಅಷ್ಟು ನೋಡೋದು ಅವಶ್ಯಕತೆ ಇರಲ್ಲ. ನೋಡಿ, ಐನ್-ಇ ಅಕ್ಬರಿ ಅಂಥೇಳಿ ಇದನ್ನು ಬರೆದಂಥವನು ಅಬು ಫಜಲ್. ಇವನು ತುಂಬ ಅಕ್ಬರ್ನ ಫ್ರೆಂಡ್ ಆಗಿರ್ತಾನೆ. ಇವನು ಬರೆದಿರೋದು ಐನ್-ಇ ಅಕ್ಬರಿ ಅಂಥೇಳಿ. ಅದು ಇದೇನು ಹೇಳುತ್ತೆ ಅಂದರೆ ಅಡ್ಮಿನಿಸ್ಟ್ರೇಷನ್ ಇನ್ ಅಕ್ಬರ್ಸ್ ಟೈಮು, ಆಯಿತಾ. ಇಕ್ಬಾಲ್ ನಮಃ ಜಹಾಂಗೀರಿ ಇದನ್ನು ಬರೆದವನು
ಮುತಾಮಿದ್ ಖಾನ್ ಅಂತೇಳಿ. ನೆಕ್ಸ್ಟು ಬಾದಶಾ ನಮಃ ಅಂತಲೂ ಕರಿಬೋದು. ಇದನ್ನು ಬರೆದವನು ಅಬ್ದುಲ್ ಹಮದ್ ಲಹೋರಿ ಅಂತೇಳಿ. ಇದು ಶಹಜಾನ್ ಕುರಿತು ಬರೆದಿರೋದು. ಬಾದಶಾ ಅಂತ ಎಲ್ಲಿ ಬಂದರೂ ನೀವು ಗಮನದಲ್ಲಿಡಬೇಕು, ಅದು ಶಹಜಾನ್ ಕುರಿತು ಇರುತ್ತೆ. ಅದೇ ರೀತಿ ಅಲೈ ಅಂತ ನೋಡಿದ್ವಿ, ಅದು ಅಲಾವುದ್ದೀನ್ ಖಿಲ್ಜಿ ಕುರಿತು ಇರುತ್ತೆ. ಔರಂಗಜೇಬ್ ಕುರಿತು ಒಂದು ಬರುತ್ತೆ ವರ್ಡು, ಅದು ನಾನು ಆಮೇಲೆ ಹೇಳ್ತೀನಿ. ರಖತ್ ಇ ಅಲಂಗಿರಿ ಅಥವಾ ಫತ್ವಾ ಎ ಅಲಂಗಿರಿ ಇವೆಲ್ಲ ರಾಯಲ್ ಆರ್ಡರ್ಸ್. ಮುಘಲ್ ರಾಯಲ್ ಆರ್ಡರ್ಸ್ನ ನಾವೀಗ ಹೆಂಗೆ ಗೆಜೆಟ್ ಆಫ್ ಇಂಡಿಯಾ ಅಂತ ಕರಿತೀವಲ್ಲ, ಆ ಥರ ಇವ್ರು ರಾಯಲ್ ಆರ್ಡರ್ಸ್ನ ರಖತ್ ಇ ಅಲಂಗಿರಿ ಅಥವಾ ಫತ್ವಾ ಇ ಅಲಂಗಿರಿ ಅಂತ ಕರಿತಾ ಇರ್ತಾರೆ. ವಕೀಲ್ ಅಂದರೆ ರಾಜಪ್ರತಿನಿಧಿ, ದಿವಾನ್ ಅಂದರೆ ಪ್ರೈಮ್ ಮಿನಿಸ್ಟ್ರು, ಮೀರ್ ಬಕ್ಷಿ ಅಂದರೆ ಪೇ ಮಾಸ್ಟರ್ ಜನರಲ್ಲು, ಮೀರ್ ಇ ಸಾಮಾನ್ ಅಂದರೆ ಇನ್ಚಾರ್ಜ್ ಆಫ್ ಫೆಸ್ಟಿವಲ್ಸ್ ಆ್ಯಂಡ್ ಸೆಲೆಬ್ರೇಷನ್ಸು, ಮೀರ್ ಇ ತುಜಕ್ ಅಂದರೆ ಇನ್ಚಾರ್ಜ್ ಆಫ್ ಆರ್ಟಿಲರಿ, ಸಲಾರ್ ಅಂತಂದರೆ ಇನ್ಚಾರ್ಜ್ ಆಫ್ ರಾಯಲ್ ಕಿಚನ್ ಅಂತೆ ನೋಡ್ರಿ. ಸಲಾರ್ ಅಂತಂದರೆ ಅಂದರೆ ಸಲಾರ್ ಡಿಪಾರ್ಟ್ಮೆಂಟು ಕಿಚನ್ಗೆ ಸಂಬಂಧಪಟ್ಟಿದ್ದು. ಎಂಪೈರು ಅಂದರೆ ಎಂಪೈರು ಪೂರ್ತಿ ಒಂದು ಸಾಮ್ರಾಜ್ಯ, ಅದ್ರ ಕೆಳಗೆ ಸುಬಾ, ಸರ್ಕಾರು, ಶಿಕ್ಸು, ಪರಗಣಾಸು, ವಿಲೇಜಸ್ಸು, ಈ ಥರ ಮುಘಲ್ ಎಂಪೈರು ಡಿವೈಡ್ ಆಗಿರುತ್ತೆ. ಎಂಪೈರು ಅದ್ರ ಕೆಳಗೆ ಸುಬಾ ಬರ್ತವೆ, ಸುಬಾ ಕೆಳಗೆ ಸರ್ಕಾರು, ಅದ್ರ ಕೆಳಗೆ ಶಿಕ್ಸ್ ತಾಲೂಕು ಥರ, ಅದ್ರ ಕೆಳಗಡೆ ವಿಲೇಜಸ್, ಅದ್ರ ಕೆಳಗೆ ಪರಗಣಾಸು. ಆಯಿತಾ? ನೆಕ್ಸ್ಟ್ ನೋಡಿ, ಕ್ಯೂ ಮೊಂಗೋ ಅಂತ ಕೇಳ್ಬೋದು, ಏನಿದು ಅಂತೇಳು. ಕ್ಯೂ ಮುಂಗೋ ಅಂಥೇಳಿ ರೆವೆನ್ಯೂ ಅಫಿಷಿಯಲ್ಸ್ ಅಟ್ ಪರಗಣಾಸ್. ಈ ಪರಗಣ ಸ್ಟೇಜ್ ಏನಿದ್ದಾವೆ ಇಲ್ಲಿ ರೆವೆನ್ಯೂ ಅಫಿಷಿಯಲ್ಸ್ ಇರ್ತಾರಲ್ಲ ಅವರು. ಅಮೀನ್ ಅಂತಂದರೆ ಸ್ಪೆಷಲ್ ಅಫಿಷಿಯಲ್ ಅಟ್ ಪರಗಣ ಲೆವೆಲ್ಲು. ನೆಕ್ಸ್ಟ್ ಗಜ್ ಇ ಸಿಕಿಂದ್ರಿ, ಗಜ್ ಇ ಸುರ್ರು, ಇವೆಲ್ಲ ಕೂಡ ಲ್ಯಾಂಡ್ ಮೆಜರ್ಮೆಂಟ್. ಗಜ್ ಅಂತ ಬಂದರೆ ನೀವು ಅದು ನೆನ್ಪಿಡ್ಬೇಕು, ಅದೆಲ್ಲ ಲ್ಯಾಂಡ್ ಮೆಜರ್ಮೆಂಟಿಗೆ ಸಂಬಂಧಪಟ್ಟವಂಥ. ಸುರ್ ಅಂದರೆ ಶೇರ್ಷಾ ಸುರ್ ಜಾರಿಗೆ ತಂದಂಥದ್ದು, ಸಿಕಂದ್ರಿ ಅಂದರೆ ಮೋಸ್ಟ್ಲಿ ಇದು ಅಕ್ಬರ್ ಜಾರಿಗೆ ತಂದಂಥದ್ದು. ಶೇರ್ ಶಾ ಸೂರಿ ಫಸ್ಟ್ ಟೈಮು ಟ್ಯಾಕ್ಸ್ ಕಲೆಕ್ಷನ್ನ ಅಫಿಷಿಯಲ್ಸ್ ಥ್ರೂ ಮಾಡ್ತಾನಂತೆ ನೋಡಿ. ನೆಕ್ಸ್ಟ್ ನಾವು ಅವಾಗಲೇ ನೋಡಿದ್ವಿ ಯಾರ ಟೈಮಲ್ಲಿ, ಹುಮಾಯೂನ್ ಟೈಮಲ್ಲಿ ಶೇರ್ ಶಾ ಸೂರಿ ಬಂದಿರ್ತಾನೆ ಅಂತ. ಅವನು ಕೆಳಗಡೆ ಇದ್ದಂಥ ಕೆಲವೊಂದಿಷ್ಟು ಕೆಲಸಗಳು ನೋಡೋದಾದರೆ, ಇವನು ಕಾಬೂಲಿಯಾತ್ ಅಂತೇಳಿ ಒಂದು ಜಾರಿಗೆ ತರ್ತಾನೆ. ಅದೇನು ಅಂದರೆ ಡೀಡ್ ಅಗ್ರಿಮೆಂಟು ಬಿಟ್ವೀನ್ ಪಿಸೆಂಟ್ ಆ್ಯಂಡ್ ಸ್ಟೇಟು. ಪತ್ತ ಅಂಥೇಳಿ ಜಾರಿಗೆ ತರ್ತಾನೆ, ಅದು ಟೈಟಲ್ ಡೀಡ್ ಟು ಪೀಸೆಂಟ್, ರೈತನಿಗೆ ಒಂದು ಟೈಟಲ್ ಡೀಡ್ ಕೊಡೋದು ಪತ್ತ. ಕಾಬೂಲಿಯತ್ ಅಂದರೆ ಒಂದು ಡೀಡ್ ಅಗ್ರಿಮೆಂಟು ರಾಜ್ಯ ಮತ್ತು ರೈತನ ನಡುವೆ. ಅಕ್ಬರು ಗಜ್ ಇ ಇಲಾಹಿ ಅಂತೇಳಿ ಜಾರಿಗೆ ತರ್ತಾನೆ, ಇದು ನಾವು ಆಗಲೇ ನೋಡಿದಂಗೆ ಲ್ಯಾಂಡ್ ಮೆಜರ್ಮೆಂಟು. ರಾಜ ತೋದರ್ಮಾಲ್ ಅಂತ ಇರ್ತಾನೆ, ಅವನು ರೆವೆನ್ಯೂ ಮಿನಿಸ್ಟ್ರು, ಕಂದಾಯ ಮಂತ್ರಿ ಆಗಿರ್ತಾನೆ. ಇವನು ಬಂದೋಬಸ್ತ್ ಸಿಸ್ಟಮ್ಮು ಅಥವಾ ಜಪ್ತಿ ಸಿಸ್ಟಮ್ಮು ಅಥವಾ ದಹಸುಲ್ ಲಾ ಸಿಸ್ಟಮ್ ಜಾರಿಗೆ ತರ್ತಾನೆ. ಇದು ಜಮೀನ್ದಾರಿ ಸಿಸ್ಟಮ್ ಥರನೇ, ಬಟ್ ಇದೆಲ್ಲ 10 ವರ್ಷಕ್ಕೆ ಫಿಕ್ಸೆಡ್ ಇವಾಗಿರ್ತವೆ. ಅಮೌಂಟು ಇಷ್ಟು ಕೊಡಬೇಕು ಅಥವಾ ಕ್ರಾಪ್ ಇಷ್ಟು ಕೊಡಬೇಕು, ಈ ಥರ ರೆವೆನ್ಯೂದು. ಇಲ್ಲಿ ಕೆಲವೊಂದಿಷ್ಟು ವರ್ಡ್ಸ್ ನೋಡೋಣ. ಪೊಲಾಜ್ ಅಂತಂದರೆ ಫರ್ಟೈಲ್ ಲ್ಯಾಂಡು, ಆಯಿತಾ. ಪರೌತಿ ಅಂತಂದರೆ ಸೆಕೆಂಡ್ ಮೋಸ್ಟ್ ಫರ್ಟೈಲ್ ಲ್ಯಾಂಡು. 1 ಇಯರ್ ಗ್ಯಾಪ್ ಇದ್ದರೆ ಪ್ರತಿ ಕ್ರಾಪ್ ನಡುವೆ, ಅದು ಪರೌತಿ ಅಂತೆ. ನೆಕ್ಸ್ಟು ಚಚರ್ ಅಂತ ಬರುತ್ತೆ, ಅದು 4 ಇಯರ್ ಗ್ಯಾಪ್ ಇರಬೇಕು 2 ಕ್ರಾಪ್ಸ್ ನಡುವೆ. ಬಂಜರ್ ಅಂತಂದರೆ ಬಂಜರು ಭೂಮಿ ಅಂತ ನಾವು ಹೇಳ್ಬೋದು. ಬಂಜರ್ ಅಂತಂದರೆ ಈಗ ಹೆಂಗೆ ಬ್ಯಾರನ್ ಲ್ಯಾಂಡ್ಸ್ನ ಬಂಜರ್ ಅಂತ ಕರಿತಾ ಇದ್ರು. ನೆಕ್ಸ್ಟು ಜಹಾಂಗೀರ್ ಟೈಮಲ್ಲಿ ಏನೇನಾಯ್ತು ನಾವು ನೋಡೋದಾದರೆ, ಜಹಾಂಗೀರ್ ಟೈಮಲ್ಲಿ ಪೊಟ್ಯಾಟೊ, ಟೊಬ್ಯಾಕೊ, ಮಿರ್ಚಿ ಇವೆಲ್ಲವೂ ಕೂಡ ನಾರ್ತ್ ಇಂಡಿಯಾಗೆ ಬಂದು ಪೋರ್ಚುಗೀಸ್ ಕಡೆಯಿಂದ, ಸರಿನಾ. ಮನ್ಸಬ್ದಾರ್ ಅಂದರೆ ಇದು ಫ್ಯೂಡಲ್ ಮೆಕ್ಯಾನಿಸಮು, ಸೇಮ್ ಜಮೀನ್ದಾರಿ ರೋಯತ್ವಾರಿ ಸಿಸ್ಟಮ್ ಆ ಥರದ್ದು ಇದಾಯ್ತಾ. ಜಾಟ್ ಅಂತಂದರೆ ಇಲ್ಲಿ ಕೆಲವೊಂದಿಷ್ಟು ವರ್ಡ್ಸ್ ನೋಡೋದಾದರೆ, ಜಟ್ ಅಂತಂದರೆ ನಂಬರ್ ಆಫ್ ಟ್ರೂಪ್ಸ್ ಟು ಬಿ ಮೇಂಟೈನ್ಡ್, ಎಷ್ಟು ಟ್ರೂಪ್ಸ್ ಮೇಂಟೈನ್ ಮಾಡಬೇಕು ಅನ್ನೋದನ್ನು ಜಟ್ ಅಂತ ಕರಿತಾ ಇದ್ರು. ಸವರ್ ಅಂತಂದರೆ ನಂಬರ್ ಆಫ್ ಹಾರ್ಸಸ್ ಟು ಬಿ ಮೇಂಟೈನ್ಡ್, ಎಷ್ಟು ಕುದುರೆ ಮೇಂಟೈನ್ ಮಾಡಬೇಕು ಅನ್ನೋದು ಸವರ್ ಅಂತ ಇದ್ರು. ಯಾವಾಗಲೂ ಕೂಡ ಇದು ಸ್ಟ್ಯಾಂಡರ್ಡು. ಸವರ್ 1 ಇದ್ದರೆ ಜಟ್ಸ್ 2 ಇರಬೇಕು, ಈ ಥರ. ಓಕೆನಾ. ನೆಕ್ಸ್ಟು ಈ ಜಹಾಂಗೀರ್ ಟೈಮಲ್ಲಿ ಕೂಡ, ಜಹಾಂಗೀರ್ ಟೈಮಲ್ಲಿ ಇದನ್ನು ಏಕ್ ಹಸ್ಪ ದೋ ಹಸ್ಪ ಅಂತೇಳಿ ಕರಿತಾ ಇರ್ತಾರೆ. ನೆಕ್ಸ್ಟ್ ಬಂದವನು ಅಕ್ಬರ್ ನೋಡಿದ್ವಿಲ್ಲ ನಾವು, ಅದು ಅವ್ರವ್ರ ಟೈಮಲ್ಲಿ ಏನೇನು ಅಡ್ಮಿನಿಸ್ಟ್ರೇಟಿವ್ ಇದಾಯಿತು ಅನ್ನೋದು ನಾವಿಲ್ಲಿ ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಅಕ್ಬರ್ ಟೈಮಲ್ಲಿ
ಇಬಾದತ್ ಖಾನ ಇವನೊಂದಿಷ್ಟು ಬಿಲ್ಡಿಂಗ್ ಕಟ್ತಾನೆ ಅವುಗಳ್ದು, ಅದು ರಿಲಿಜಿಯಸ್ ಅಸೆಂಬ್ಲಿ ಇಬಾದತ್ ಖಾನ ಅನ್ನೋದು. ಮೀರ್ ಇಲ್ ಆದಿಲ್ ಅನ್ನೋದು ರಿಲಿಜಿಯಸ್ ಹೆಡ್ಡು. ಮೀರ್ ಇಲ್ ಆದಿಲ್ ಅಂದರೆ ರಿಲಿಜಿಯಸ್ ಹೆಡ್ ಆಗಿರ್ತಾನೆ ಅವನು. ದೀನ್ ಇ ಇಲಾಯಿ ಅಂದರೆ ನಿಮಗೆ ಗೊತ್ತು, ಅಕ್ಬರು ಸ್ಟಾರ್ಟ್ ಮಾಡಿದಂಥ ಒಂದು ರಿಲಿಜಿಯನ್ ಅದು. ಸುಲ್ ಇ ಕುಲ್ ಅಂದರೆ ಫಿಲಾಸಫಿ ಆಫ್ ಯೂನಿವರ್ಸಲ್ ಬ್ರದರ್ಹುಡ್ ಅಂತ. ಇದು ಸುಲ್ ಇ ಕುಲ್ ಅಂತಂದರೆ ಇದು ನೀವು ನೆನ್ಪಿಡ್ಬೇಕು, ಫಿಲಾಸಫಿ ಆಫ್ ಯೂನಿವರ್ಸಲ್ ಬ್ರದರ್ಹುಡ್. ಇದನ್ನು ಜಾರಿಗೆ ತಂದಂಥವನು ಅಂಥದ್ದು ಪ್ರಚಲಿತಕ್ಕೆ ತಂದವನು ಶೇಖ್ ಮುಬಾರಕ್. ಅವನು ಅಕ್ಬರ್ನ ಟೀಚರ್ ಆಗಿರ್ತಾನೆ. ನೆಕ್ಸ್ಟು ಮುಹ್ತಾ ವಸೀಬ್ಸ್. ಇವ್ರು ಯಾರಪ್ಪ ಅಂದರೆ ರಿಲಿಜಿಯಸ್ ಸೆನ್ಸರ್ ಆಫೀಸರ್ಸ್ ಅಂಡರ್ ಔರಂಗಜೇಬ್. ಯಾರಾದರೂ ರಿಲಿಜಿಯನಿಗೆ ವಿರುದ್ಧವಾಗಿ ಹೋದರೆ ಅವ್ರ ವಿರುದ್ಧ ಕ್ರಮ ತಗೊಳಕ್ಕಿದ್ದಂಥವ್ರು ಇವರೆಲ್ಲ. ರಾಜ ನಮಃ ಅಂದರೆ ಮಹಾಭಾರತ ಟ್ರಾನ್ಸ್ಲೇಷನ್ನು ಯಾರು ಮಾಡ್ತಾರೆ ಅಂದರೆ ಜಿಯಾವುದ್ದೀನ್ ಬದೌನಿ. ಪ್ರಿನ್ಸ್ ದಾರಾ ಶಿಕೋ ಇದ್ದವನು ಮುಜ್ಮಾ ಉಲ್ ಬಹರೇನ್ ಅಂತೇಳಿ ಬುಕ್ ಬರೀತಾನೆ. ಇವನು ಏನೇನು ಟ್ರಾನ್ಸ್ಲೇಟ್ ಮಾಡ್ತಾನೆ ಅಂದರೆ ಉಪನಿಷತ್ತು, ಭಗವದ್ಗೀತೆ ಎಲ್ಲನೂ ಕೂಡ ಟ್ರಾನ್ಸ್ಲೇಟ್ ಮಾಡಿರ್ತಾನೆ ಅದರಲ್ಲಿ. ನೆಕ್ಸ್ಟು ಜಗನ್ನಾಥ್ ಪಂಡಿತ್ ರಾಯ್ ಇರ್ತಾರೆ ಶಹಜಹಾನ್ ಕೋರ್ಟಲ್ಲಿ. ಇವರು ಗಂಗಾ ಲಹರಿ ರಸಗಂಗಾ ಹಮ್ ಅಂತೇಳಿ ಸಂಸ್ಕೃತಲ್ಲಿ ಬುಕ್ ಬರೀತಾರೆ. ನೆಕ್ಸ್ಟು ಅಬ್ದುಲ್ ರಹೀಮ್ ಖಾನ್, ಹಿಂದಿಯಲ್ಲಿ ರಹೀಮ್ ಸಸ್ತಾಯಿ ಅಂತೇಳಿ ಬರೀತಾರೆ. ತುಳಸಿದಾಸ ಮತ್ತು ಸೂರ್ದಾಸ ಅಕ್ಬರ್ ಟೈಮಲ್ಲಿ ಇದ್ದಂಥವ್ರು. ಚೈತನ್ಯದಾಸ ಬೆಂಗಾಳಲ್ಲಿದ್ದಂಥವ್ರು. ಇವರು 84 ವೈಷ್ಣವಿಕ ವ್ರತ ಮತ್ತು ಜಯಮಂಗಳಂ ಅಂಥೇಳಿ ಕೃತಿಯನ್ನು ಬರೀತಾರೆ. ನೆಕ್ಸ್ಟ್ ಮ್ಯೂಸಿಕ್ ಕಡೆಗೆ ನಾವು ನೋಡೋದಾದರೆ ಮುಂಕುತ್ತು ಹಾಲ್, ಇದನ್ನು ಪ್ರಚಲಿತಕ್ಕೆ ತಂದವನು ಮಾನ್ ಸಿಂಗು. ಅರ್ಲಿಯೆಸ್ಟ್ ಟ್ರೇಸಸ್ ಆಫ್ ಹಿಂದೂಸ್ತಾನಿ ಮ್ಯೂಸಿಕ್ ಅಂತ ನೋಡಿ. ಇದು ಯಾವುದು? ಮಂಕುತ್ತು ಹಾಲ್. ಯಾರು? ಮಾನ್ ಸಿಂಗು. ತಾನ್ಸೇನ್, ಅವನ ಹೆಸರು ಒರಿಜಿನಲ್ ಹೆಸರು ರಾಮ್ ತನು ಮಿಶ್ರಾ ಅಂತೆ. ಮೋಸ್ಟ್ಲಿ ಇವನು ಯಾರು ಕೆಳಗಿರ್ತಾನೆ ಫಸ್ಟು ಅಂದರೆ ರಾಜ ರಾಮಚಂದ್ರ ಬೆಹಗಲ್, ಗ್ವಾಲಿಯರ್, ಅಲ್ಲಿರ್ತಾರೆ. ಇವನ ಗುರುಗಳು ಪಂಡಿತ್ ಹರಿದಾಸು. ಇವ್ರನ್ನ ಫಾದರ್ ಆಫ್ ಹಿಂದೂಸ್ತಾನಿ ಮ್ಯೂಸಿಕ್ ಅಂತೇಳಿ ಕರೀತಾರೆ. ಇನ್ನು ನೆಕ್ಸ್ಟ್ ಅಕ್ಬರ್ ಕೋರ್ಟಿಗೆ ಯಾರ್ಯಾರು ಇರ್ತಾರೆ ನೋಡಿ, ತಾನ್ಸೇನು. ಆಮೇಲೆ ಅಕ್ಬರ್ ಕೋರ್ಟಿಗೆ ಬರ್ತಾನೆ ಬೈಸ್ ಬೌರ, ಪಂಡಿತ್ ರಾಮದೇವು, ಬಜ್ ಬಹದ್ದೂರು. ಇವರೆಲ್ಲರೂ ಕೂಡ ಅಕ್ಬರ್ನ ಕೋರ್ಟಲ್ಲಿ ಇರ್ತಾರೆ. ಆಮೇಲೆ ತಾನ್ಸೇನ್ ಕೆಲವೊಂದಿಷ್ಟು ಇನ್ಸ್ಟ್ರೂಮೆಂಟ್ಸ್ನ ಇನ್ವೆಂಟ್ ಮಾಡ್ತಾನೆ ನೋಡ್ರಿ. ಏನೇನು ಅಂತ ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು ಅಥವಾ ಕೆಲವೊಂದಿಷ್ಟು ಪ್ರಾಕ್ಟೀಸ್ ರಾಗಗಳು. ಮಿಯಾ ದೀಪಕ್ಕು, ಮಿಯಾ ಮಲ್ಹನ್ನು, ಮಿಯಾ ದರ್ಬನ್ನು, ಇವೆಲ್ಲ ರಾಗಗಳು. ಆಮೇಲೆ ತಾನ್ಪುರ ಅಂಥೇಳಿ ಒಂದು ಇನ್ಸ್ಟ್ರೂಮೆಂಟ್ನು ಕೂಡ ಇವನು ಇನ್ವೆಂಟ್ ಮಾಡಿರ್ತಾನೆ. ನೆಕ್ಸ್ಟು ಜಹಾಂಗೀರು ಲವ್ ಸಾಂಗ್ಸ್ ಕಡೆಗೆ ಒಲವು ತೋರಿಸ್ತಾನೆ. ಶಹಜಾನು ಮೆಲೋಡಿಯಸ್, ಅದರಲ್ಲೂ ಧ್ರುಪದ್ ಸಾಂಗ್ಸ್ ಕಡೆಗೆ. ಘರಾಣ ಟ್ರೆಡಿಷನ್ ಹಿಂದೂಸ್ತಾನಿಯಲ್ಲಿ ಇವ್ರು ತರ್ತಾರೆ ನೋಡಿ. ಇವ್ರ ಟೈಮಲ್ಲಿ ಬರುತ್ತೆ, ಇವ್ರು ತರೋದು ಅಂತಲ್ಲ, ಇವ್ರ ಟೈಮಲ್ಲಿ ಬರುತ್ತೆ ಘರಾಣ ಸಿಸ್ಟಮ್. ನಿಮಗೆ ಗ್ವಾಲಿಯರ್ ಘರಾಣ, ಕಿರಾಣ ಘರಾಣ ಈ ಥರ ಎಕ್ಸಾಂಪಲ್ ಕೇಳಿರ್ತೀರ. ನೆಕ್ಸ್ಟು ಮೊಹಮ್ಮದ್ ಬಡೆ ಗುಲಾಮ್ ಅಲಿ ಖಾನ್, ಇವರು ಹಿಂದೂಸ್ತಾನಿ ಮ್ಯೂಸಿಕ್ಕಿಗೆ ಸಂಬಂಧಪಟ್ಟವ್ರು. ಆಯಿತಾ. ನೆಕ್ಸ್ಟು ಪೇಂಟಿಂಗ್ಸಿಗೆ ಬಂದರೆ ಅಕ್ಬರು ವಾಲ್ ಪೇಂಟಿಂಗ್ಸ್ ಪ್ರಿಫರ್ ಮಾಡ್ತಿರ್ತಾನೆ. ನಿಮಗೆ ತಾನ್ಸೇನ್ ಎಂಟ್ರಿ ಆಗೋದೊಂದು ವಾಲ್ಪೇಪರ್ ತುಂಬಾ ಫೇಮಸ್ ಆಗಿದೆ. ಫ್ಲೋರಾ ಆ್ಯಂಡ್ ಫೋನಾಗಳು ಇದರಲ್ಲಿ ಬಳಕೆಗೆ ಬರ್ತವೆ, ಅಂದರೆ ಅವುಗಳ ಚಿತ್ರಣ ಅಲ್ಲಿ ಜಾಸ್ತಿ ಆಗುತ್ತೆ. ತುಸಿ ನಮಃ ಅಂದರೆ ಪ್ಯಾರೋಟ್ ಎಪಿಸೋಡು ಕೂಡ ಇಲ್ಲೊಂದು ಪ್ರಮುಖವಾಗಿರೋ ಪೇಂಟಿಂಗು. ತಾನ್ಸೇನ್ ಎಂಟ್ರಿ ಮತ್ತು ಪ್ಯಾರೋಟ್ ಎಪಿಸೋಡು ಇವೆಲ್ಲ ಕೂಡ ಅಕ್ಬರ್ ಟೈಮಲ್ಲಿ ಬರೋಂಥವು. ಮುಂದಕ್ಕೆ ಹಂಟಿಂಗು, ಟ್ರಾವೆಲಿಂಗು ಎಕ್ಸೆಟ್ರಾ ಎಂಟರ್ಡ್ ಇಂಟು ಪೇಂಟಿಂಗ್ ಡ್ಯೂರಿಂಗ್ ಅಕ್ಬರ್ಸ್ ಟೈಮು. ನೆಕ್ಸ್ಟು ದಫ್ತರ್ ಇ ಅಮ್ಜಾ ಅಂದರೆ ಪಿಕ್ಟೋರಿಯಲ್ ಇಲ್ಲಸ್ಟ್ರೇಷನು. ಯಾವುದೋ ಒಂದು ಕಥೆನ ಪಿಕ್ಚರ್ ಮೂಲಕ ತೋರಿಸ್ತಾ ಹೋಗೋದು, ಅದನ್ನು ದಫ್ತರ್ ಇ ಇಮ್ಜಾ ಅಂತ ಕರೀತಾರೆ. ನೆಕ್ಸ್ಟು ಜಹಾಂಗೀರು, ಇವೆಲ್ಲ ಇಂಪಾರ್ಟೆಂಟು ಪೇಂಟಿಂಗಲ್ಲಿ ಮಾತ್ರ ಕೇಳ್ತಾರೆ. ಫೋರ್ ಶಾರ್ಟ್ನಿಂಗ್ ಯಾರು ಟೈಮಲ್ಲಿ ಮಾಡಿದ್ರು, ಪೋರ್ಟ್ರೇಟ್ಸ್ ಯಾರ ಟೈಮಲ್ಲಿ ಜಾಸ್ತಿ ಆಯಿತು, ಮಿನಿಯೇಚರ್ಸ್ ಯಾರ ಟೈಮಲ್ಲಿ ಬಂತು, ಜಹಾಂಗೀರ್ ಟೈಮಲ್ಲಿ. ಇವನ್ ಟೈಮಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪೇಂಟ್ ನೋಡೋದು ದರ್ಬಾರ್ ಸೀನ್ರಿ. ಓಕೆನಾ. ಉಸ್ತಾದ್ ಮನ್ಸೂರ್ ಇವನ್ ಕೋರ್ಟಲ್ಲಿ ಇರ್ತಾರೆ. ಇವ್ರನ್ನ ರಫೇಲ್ ಆಫ್ ಈಸ್ಟ್ ಅಂತೇಳಿ ಕರೀತಾರೆ. ಯಾರನ್ನ? ಉಸ್ತಾದ್ ಮನ್ಸೂರ್ನ. ಲಾಸ್ಟ್ ನಾವು ನೋಡೋದು ಈ ಒಂದು ಹಿನ್ನೆಲೆಯಲ್ಲಿ ಶಹಜಹಾನು. ಇವನ್ ಟೈಮಲ್ಲಿ ಏನೇನು ಜಾರಿಗೆ ಬರುತ್ತೆ ಅಂದರೆ, ಪ್ರಚಲಿತಕ್ಕೆ ಬರುತ್ತೆ ಅಂದರೆ ಬಾರ್ಡ್ರಿಂಗ್ ಟೆಕ್ನಿಕ್ಕು, ಗ್ಲಿಟರಿಂಗ್ ಟೆಕ್ನಿಕ್ಕು, ಮೆಟಲ್ಸ್ ಆ್ಯಂಡ್ ಪ್ರೆಷಸ್ ಸ್ಟೋನ್ಸ್ ಇನ್ ಪೇಂಟಿಂಗ್
ಅವುಗಳನ್ನ ಯೂಸ್ ಮಾಡಿ ಪೇಂಟಲ್ಲಿ ಅಳವಡಿಸೋ ಒಂದು ಕೆಲಸ ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಷ್ಟು ಮುಗಲ್ಸಿಗೆ ಸಂಬಂಧಪಟ್ಟಿದ್ದು. ನೆಕ್ಸ್ಟ್ ಮಿಡಿವಲ್ ಲಾಸ್ಟ್ ಪಾರ್ಟು